ಹಾಯ್ ಫ್ರೆಂಡ್ಸ್, ನಮಸ್ತೆ. ಸೊ ಇದು ಟಿ ಯಾರೆಲ್ಲ ಪಾಸ್ ಆಗಿಲ್ವಾ ಅಂಥವ್ರಿಗೋಸ್ಕರ ವಿಡಿಯೋ. ಓಕೆ, ಬೇರೆಯವರಿಗೆಲ್ಲ ಓಕೆ, ಯಾರ್ದೆಲ್ಲ ಟಿ ಆಗಿಲ್ಲ ಅವ್ರು ಮಾತ್ರ ಈ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಸ್ಟ್ರಕ್ಚರ್ ಆಫ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್. ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಒಂದು ಸ್ಟ್ರಕ್ಚರ್ ಆಗಬೇಕು ಅಂದರೆ ಸೊ ಏನೆಲ್ಲ ಬೇಕು. ಸೊ ಇದು ಟಿಯಲ್ಲಿ ಇಂಪಾರ್ಟೆಂಟ್ ಕ್ವಶನ್ನು. ಇದ್ರ ಬೇಸಿಸ್ ಮೇಲೆ ಕೇಳ್ತಾನೆ ಇರ್ತಾನೆ ಕ್ವಶನ್ನ. ಸೊ ಹಾಗಾಗಿ ಇದನ್ನು ನೋಡ್ತಾ ಹೋಗೋಣ, ಯಾವ ರೀತಿ ಕ್ವಶನ್ ಕೇಳಿದ್ದಾರೆ ಅಂತ ಹೇಳಿ ಒಂದೆರಡು ಸ್ಯಾಂಪಲನ್ನು ಕೂಡ ನಿಮಗೆ ಹಾಕ್ತೀನಿ. ಅದೇ ರೀತಿ ಇದೇ ಥರ ಕ್ಲಾಸಸ್ ನಿಮಗೆ ಬೇಕು ಅಂದರೆ ಪೇಯ್ಡ್ ಕ್ಲಾಸಿಗೆ ಜಾಯ್ನ್ ಆಗಿ. ಓಕೆ, ಸ್ಕ್ರೀನಲ್ಲಿ ಕಾಣಿಸ್ತಿದೆ, ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಇವತ್ತು ಸ್ಯಾಂಪಲ್ ವಿಡಿಯೋಸ ಕೆಲವೊಂದು ಮಾಡ್ತೀನಿ, ನಿಮಗೆ ಅಟ್ಲೀಸ್ಟ್ ಯಾವ ರೀತಿ ಹೆಂಗೆ ಅಂತ ಗೊತ್ತಾಗಬೇಕಲ್ಲ. ಸೊ ಹಾಗಾಗಿ ನಿಮಗೂ ಕೂಡ ಒಂದು 10 ಸ್ಯಾಂಪಲ್ ವಿಡಿಯೋಸ್ನ ಮಾಡ್ತೀನಿ. ಇಲ್ಲಿ ಲೆವೆಲ್ಸ್ ಆಫ್ ದ ಲ್ಯಾಂಗ್ವೇಜ್ ಅಥವಾ ಸ್ಟ್ರಕ್ಚರ್ ಆಫ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ, ಇದು ವೆರಿ ಇಂಪಾರ್ಟೆಂಟು. ಓಕೆ, ನಿಮಗೆಲ್ಲ ಕಡೆ ಕೇಳ್ತಾರೆ. ಈವನ್ GPST CET ಇರುತ್ತಲ್ಲ, ಸೊ ಆವಾಗ ನಿಮಗೆ ಕಾಮನ್ ಇಂಗ್ಲೀಷ್ ಇರುತ್ತಲ್ಲ, ಆವಾಗ ಕೆಲವೊಂದು ಕ್ವಶನ್ನ ಕೇಳೋ ಸಾಧ್ಯತೆಗಳು ಇದ್ದಾವೆ, ಕೇಳ್ತಾರೆ. ಓಕೆನಾ. ಇನ್ನು ಇಂಗ್ಲೀಷ್ TETಯಲ್ಲಂತೂ ಇದು ವೆರಿ ಇಂಪಾರ್ಟೆಂಟ್. ಯಾವುದ್ಯಾವುದಪ್ಪ ಅಂದರೆ ಫೊನೆಟಿಕ್, ಫೊನಾಲಜಿ, ಮಾರ್ಫಾಲಜಿ, ಸಿಂಟ್ಯಾಕ್ ಆ್ಯಂಡ್ ಸೆಮ್ಯಾಂಟಿಕ್ಸ್. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ TET ಮತ್ತು GPSTಯಲ್ಲಿ ಕೂಡ. ಇವೆರಡು ಕಾನ್ಸೆಪ್ಟು ತುಂಬ ಇಂಪಾರ್ಟೆಂಟು. ಇದ್ರ ಮೇಲೆ ಒಂದು ಕ್ವಶನ್ ಅರೈಸ್ ಆಗೇ ಆಗುತ್ತೆ. ಹಾಗಾಗಿ ಯಾರೆಲ್ಲ TETಗೆ ಓದ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಈ ಕಾನ್ಸೆಪ್ಟನ್ನು ತುಂಬ ಚೆನ್ನಾಗಿ ಓದ್ಕೊಳ್ಳೇಬೇಕು. ಇಲ್ಲಿ ಈ ಕಾನ್ಸೆಪ್ಟ್ ಮೇಲೆ ಅಟ್ಲೀಸ್ಟು ಎರಡಾದರೂ ಕ್ವಶನ್ನು, ಇಂಗ್ಲೀಷ್ ಮೆಥಡಾಲಜಿ ಮೇಲೆ ಎರಡಾದರೂ ಕ್ವಶನ್ನು ಬಂದೇ ಬರ್ತವೆ. ಹಾಗಾಗಿ ಇದನ್ನು ತುಂಬ ಚೆನ್ನಾಗಿ ನೀಟಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಫಸ್ಟು ಫೊನೆಟಿಕ್ ಅಂದರೆ ಏನು ಅಂತ ನೋಡ್ಬಿಡೋಣ. ಇಂಗ್ಲೀಷಲ್ಲಿ ಫೊನೆಟಿಕ್ ಅಂದರೆ ತುಂಬ ಇಂಪಾರ್ಟೆಂಟ್ ಅಲ್ವಾ. ನೋಡಿ, ಫೊನೆಟಿಕ್ ಅಂದರೆ ಫೊನೆಟಿಕ್ಸ್ ಈಸ್ ಎ ಸ್ಟಡಿ ಆಫ್ ಸೌಂಡ್ಸ್ ಮೇಡ್ ಬೈ ದ ಹ್ಯೂಮನ್ ವಾಯ್ಸ್ ಇನ್ ಸ್ಪೀಚ್. ಓಕೆನಾ. ಸೊ ವೋವೆಲ್ಸು, ಕಾನ್ಸನೆಂಟ್ಸು, ಡಿಪ್ತಾಂಗ್ಸು ಆಮೇಲೆ ನೋಡೋಣ. ಮೊದಲನೇದಾಗಿ ನಾವು ಫೊನೆಟಿಕ್ ನೋಡೋಣ. ಫೊನೆಟಿಕ್ ಅಂದರೆ ಈಸ್ ಎ ಸ್ಟಡಿ ಆಫ್ ಸೌಂಡ್ಸ್ ಮೇಡ್ ಬೈ ದ ಹ್ಯೂಮನ್ ವಾಯ್ಸ್ ಇನ್ ದ ಸ್ಪೀಚ್. ಅಂದರೆ ಒರಿಜಿನಲ್ ಸ್ಪೀಚ್ ಆಫ್ ಸೌಂಡನ್ನು ನಾವು ಫೊನೆಟಿಕ್ ಅಂತ ಹೇಳ್ತೀವಿ. ಯಾವ ರೀತಿ ಅಂತ ಹೇಳಿ ಎಕ್ಸಾಂಪಲ್ ಮೂಲಕ ನಿಮಗೆ ಅರ್ಥ ಮಾಡಿಸೋಕ್ಕೆ ಟ್ರೈ ಮಾಡ್ತೀನಿ, ಯಾವ ರೀತಿ ಒರಿಜಿನಲ್ ಸ್ಪೀಚ್ ಆಫ್ ಸೌಂಡ್ ಅಂತ. ಈಗ ಎ ಅಂದ ತಕ್ಷಣ ನಮಗೆ ಫೋನಿಕ್ ಸೌಂಡ್ ಬರುತ್ತೆ, ಬಿ ಅಂದ ತಕ್ಷಣ ಫೋನ್ ಬರುತ್ತೆ, A to Z ಫೋನಿಕ್ ಸೌಂಡ್ ಬರುತ್ತೆ. ಅದು ಯಾವ ರೀತಿ ಅಂತ ಹೇಳಿ ನಿಮಗೆ ಹೇಳ್ತೀನಿ. A, B, C, D, E, A, F, G, G. ಇವಾಗಿನ ಚಿಕ್ಕ ಮಕ್ಕಳಿಗೆ ಅವ್ರ ಸ್ಕೂಲಲ್ಲೆಲ್ಲ ಫೊನೆಟಿಕ್ಸ್ನ ಕಲಿಸ್ತಾರೆ. ಏಕೆಂದರೆ ಫೊನೆಟಿಕ್ ಕಲಿಯೋದ್ರಿಂದ ಏನಾಗುತ್ತೆ, ಈಸಿಯಾಗಿ ಅವರು ಆರಾಮಾಗಿ ಇಂಗ್ಲೀಷ್ನ ಕೂಡಿಸಿ ಓದೋದಿರ್ಬೋದು, ಪ್ರತಿಯೊಂದು ಕೂಡಿಸಿ ಓದೋದಿರ್ಬೋದು, ಅಥವಾ ಪ್ರೊನೌನ್ಸಿಯೇಷನ್ ಇರ್ಬೋದು, ಎಲ್ಲದೂ ಕೂಡ ಫೊನೆಟಿಕ್ ಮೂಲಕನೇ ಕಲಿಸೋದು. ಹಾಗಾಗಿ ಫೊನೆಟಿಕ್ ಅನ್ನೋದು ತುಂಬ ಇಂಪಾರ್ಟೆಂಟು. ಫೊನೆಟಿಕ್ ಅಂದರೆ ಒರಿಜಿನಲ್ ಸ್ಪೀಚ್ ಆಫ್ ಸೌಂಡ್. ಓಕೆ, ಫೊನೆಟಿಕ್ ಈಸ್ ಎ ಸ್ಟಡಿ ಆಫ್ ಸೌಂಡ್ ಮೇಡ್ ಬೈ ದ ಹ್ಯೂಮನ್ ವಾಯ್ಸ್ ಇನ್ ಸ್ಪೀಚ್. ಅಂದರೆ ಒರಿಜಿನಲ್ ಸ್ಪೀಚ್ ಸೌಂಡನ್ನು ಫೊನೆಟಿಕ್ ಅಂತ ಹೇಳಿ ಕರಿತೀವಿ. ಫೊನೆಟಿಕ್ಸ್ ಡೀಲ್ಸ್ ವಿತ್ ದ 2 ಆಸ್ಪೆಕ್ಟ್ ಆಫ್ ಹ್ಯೂಮನ್ ಸ್ಪೀಚ್. ಯಾವುದ್ಯಾವುದು? ಪ್ರೊಡಕ್ಷನ್. ಓಕೆನಾ. ಪ್ರೊಡಕ್ಷನ್, ದ ವೇ ಆಫ್ ಹ್ಯೂಮನ್ ಮೇಕ್ ಸೌಂಡ್. ಅಂದರೆ ಸ್ಪೀಕಿಂಗು, ನಾವು ಯಾವ ರೀತಿ ಪ್ರೊನೌನ್ಸ್ ಮಾಡ್ತೀವೋ ಅದನ್ನು ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಪರ್ಸೆಪ್ಷನ್ ಅಂದರೆ ದ ವೇ ಸ್ಪೀಚ್ ಈಸ್ ಅಂಡರ್ಸ್ಟ್ಯಾಂಡ್. ಲಿಸ್ನಿಂಗ್, ಪರ್ಸೆಪ್ಷನ್ ಅಂದರೆ ಲಿಸ್ನಿಂಗ್, ನಾವು ಯಾವ ರೀತಿ ಅರ್ಥ ಮಾಡ್ಕೊತೀವೋ ಅದನ್ನು ಪರ್ಸೆಪ್ಷನ್ ಅಂತ ಹೇಳ್ತೀವಿ. ಇದಿಷ್ಟು ಕೂಡ ಫೊನೆಟಿಕ್ ಅಂತಲೇ ಹೇಳ್ಬೋದು. ಓಕೆನಾ. ಫೊನೆಟಿಕ್ ಅಂದರೆ ಎಲ್ರಿಗೂ ಗೊತ್ತಾಯಿತು ಅಂತೀನಿ, ದ ಒರಿಜಿನಲ್ ಸ್ಪೀಚ್ ಸೌಂಡ್. ಓಕೆನಾ. ಒರಿಜಿನಲ್ ಸ್ಪೀಚ್ ಸೌಂಡ್ ಅಥವಾ ದ ಸ್ಟಡಿ ಆಫ್ ದ ಆ್ಯಕ್ಚುಯಲ್ ಸೌಂಡ್ಸ್ ಆಫ್ ದ ಲ್ಯಾಂಗ್ವೇಜ್. ದ ಸ್ಟಡಿ ಆಫ್ ದ ಆ್ಯಕ್ಚುಯಲ್ ಸೌಂಡ್ಸ್ ಆಫ್ ದ ಲ್ಯಾಂಗ್ವೇಜನ್ನು ನಾವು ಫೊನೆಟಿಕ್ ಅಂತ ಹೇಳ್ತೀವಿ. ಇನ್ನು ಫೊನಾಲಜಿ, ಇದು ಫೊನೆಟಿಕ್ಗೆ ಸಂಬಂಧಪಟ್ಟಿರೋದು. ಇನ್ನು ಫೊನಾಲಜಿ. ಓಕೆ, ಇದು ಫೊನಾಲಜಿ ಅಂದರೆ ಏನು ಅಂತ ನಾವಿವಾಗ ನೋಡ್ತಾ ಹೋಗೋಣ. ಫೊನಾಲಜಿ ಡೀಲ್ಸ್ ವಿತ್ ದ ವೇ ಆಫ್ ಸ್ಪೀಚ್ ಸೌಂಡ್ಸ್ ಬಿಹೇವ್ ಇನ್ ಎ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್. ಓಕೆನಾ. ಫೊನಾಲಜಿ ಅಂದರೆ ನಿರ್ದಿಷ್ಟ ಭಾಷೆಯಲ್ಲಿ ಸೌಂಡ್ ಬರುತ್ತೆ. ಓಕೆ, ಯಾವ ಥರ ನೀವು ಬಿಹೇವ್ ಮಾಡ್ತೀರಾ, ಯಾವ ಥರ ಉಚ್ಚಾರಣೆ ಮಾಡ್ತೀರಾ, ಅದನ್ನು ನಾವು ಅಂದರೆ ಉಚ್ಚಾರಣೆಯನ್ನು ನಾವು ಫೊನಾಲಜಿ ಅಂತ ಹೇಳಿ ಕರಿತೀವಿ. ಡೆಫಿನೇಷನ್ ಹೇಳ್ಬೋದಪ್ಪ ಫೊನಾಲಜಿಗೆ ಅಂದರೆ, ಫೊನಾಲಜಿ ಈಸ್ ದ ಸ್ಟಡಿ ಆಫ್ ದ
ಪ್ಯಾಟ್ರನ್ ಆಫ್ ದ ಸೌಂಡ್ ಇನ್ ಎ ಲ್ಯಾಂಗ್ವೇಜ್ ಅಕ್ರಾಸ್ ದ ಲ್ಯಾಂಗ್ವೇಜ್. ಅಂದರೆ ಸೌಂಡ್ ಪ್ಯಾಟ್ರನ್ನ ನೀವೇನು ಉಚ್ಚಾರಣೆ ಮಾಡ್ತೀರಾ ಅದನ್ನೇನು ಮಾಡುತ್ತೆ, ಸೊ ಅದನ್ನು ಸ್ಟಡಿ ಮಾಡುತ್ತೆ. ಸೌಂಡ್ ಪ್ಯಾಟ್ರನ್ನ ನೀವೇನೇ ಈಗ ಒಂದು ವರ್ಡನ್ನ ಉಚ್ಚಾರಣೆ ಮಾಡ್ತೀರಾ, ಆ ವರ್ಡನ್ನು ಸ್ಟಡಿ ಮಾಡುತ್ತೆ. ಅದನ್ನು ನಾವೇನಂತ ಹೇಳ್ತೀವಿ ಅಂದರೆ ಫೊನಾಲಜಿ ಅಂತ ಹೇಳ್ತೀವಿ. ಈಗ ಫೊನಾಲಜಿಗೆ ಒಂದು ಎಕ್ಸಾಂಪಲ್ ಕೊಟ್ಟರೆ ನಿಮ್ಗೆ ಗೊತ್ತಾಗುತ್ತಲ್ವಾ. ನೋಡಿ, ಒಂದು ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಕೊಳೋದಾದರೆ, ಸ್ಟಡಿ ಆ್ಯಂಡ್ ಡಿಸ್ಕವರ್ ರೂಲ್ಸ್ ದಟ್ ಪ್ರಿಡಿಕ್ಟ್ ಹೌ ಸ್ಪೀಚ್ ಸೌಂಡ್ ವಿಲ್ ಚೇಂಜ್ ಡಿಫ್ರೆಂಟ್ ಸ್ಪೀಚ್ ಎನ್ವೈರ್ನಮೆಂಟ್. ಓಕೆ, ಅಂದರೆ ಡಿಫ್ರೆಂಟ್ ಸ್ಪೀಚ್ ಎನ್ವೈರ್ನಮೆಂಟ್ ಯಾವ ರೀತಿ ಚೇಂಜಸ್ ಆಗುತ್ತೆ ಒಂದು ವರ್ಡು. ಫಾರ್ ಎಕ್ಸಾಂಪಲ್, ಫೈನಲ್ ಎಸ್ ಅಥವಾ ಎಂಡ್ ಆಫ್ ದ ವರ್ಡಲ್ಲಿ ಎಸ್ ಇದ್ದರೆ, ಇನ್ನು 2 ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಎಲ್ಪ್ಸ್ ಅಂತ ಹೇಳ್ತೀವಿ, ಆ್ಯಂಡ್ ಕ್ರಾಪ್ಸು. ನೋಡಿ, ಎಲ್ಪ್ಸು, ಕ್ರಾಪ್ಸು. ಸೊ ಅಲ್ಲಿ ಏನಾಗುತ್ತೆ, ಚೇಂಜಸ್ ಡಿಪೆಂಡಿಂಗ್ ಆನ್ ದ ಸ್ಪೀಚ್ ಸೌಂಡ್ ದಟ್ ಇಟ್ ಕಮ್ಸ್ ಬಿಫೋರ್ ಇಟ್. ಓಕೆ, ಏನಾಗುತ್ತೆ, ಪ್ರೊನೌನ್ಸಿಯೇಷನು ಚೇಂಜ್ ಆಗುತ್ತೆ. ಹಾಗಾಗಿ ಅಲ್ಲಿ ಏನಾಗುತ್ತೆ, ಪ್ರೊನೌನ್ಸಿಯೇಷನ್ ಚೇಂಜ್ ಆದಾಗ ಆ ಪ್ರೊನೌನ್ಸಿಯೇಷನ್ನ ಯಾಕೆ ಚೇಂಜ್ ಆಯಿತು, ಏನು ಎತ್ತ ಉಚ್ಚಾರಣೆಯನ್ನು ನೀವು ಅಧ್ಯಯನ ಮಾಡದೆ, ಆ ಸೌಂಡನ್ನು ಅಧ್ಯಯನ ಮಾಡದೆ ಏನಾಗುತ್ತೆ, ಫೊನಾಲಜಿ ಆಗುತ್ತೆ. ಫೊನಾಲಜಿ ಎಲ್ರಿಗೂ ಕೂಡ ಅರ್ಥ ಆಯಿತು ಅಂದ್ಕೊಂತೀವಿ. ಫೊನಾಟಿಕ್ ಅಂದರೆ ಒರಿಜಿನಲ್ ಸ್ಪೀಚ್ ಆಫ್ ಸೌಂಡ್ ಆಗಿರುತ್ತೆ. ಫೊನಾಲಜಿ ಅಂದರೆ ಏನು ಅಂದರೆ, ಸೊ ದ ಸ್ಟಡಿ ಆಫ್ ದ ವರ್ಡ್ ಟು ವರ್ಡ್ ರಿಲೇಷನ್ಶಿಪ್ ಇನ್ ಎ ಸೆಂಟೆನ್ಸು. ಓಕೆ, ಇದು ವೆರಿ ಇಂಪಾರ್ಟೆಂಟು. TETಯಲ್ಲಿ ಇವೆರಡೂ ಕಾನ್ಸೆಪ್ಟನ್ನು ಕೂಡ ಕೇಳ್ತಾರೆ. ಇನ್ನು ಫೊನೆಟಿಕ್ ಆಯಿತು, ಫೊನಾಲಜಿ ಆಯಿತು, ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ನಿಮಗೆ ಹೆಂಗೆ ಅನಿಸುತ್ತೋ ಕಮೆಂಟ್ ಮಾಡಿ. ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿದ್ದಿದ್ರು ಕೂಡ ಜಾಯ್ನ್ ಆಗಿ. ನೆಕ್ಸ್ಟು ಫೋನಿಮ್ ಅಂದರೆ, ಫೊನೆಟಿಕ್ ಆಯಿತು, ಫೊನಾಲಜಿ ಆಯಿತು, ಫೋನಿಮ್ ಅಂದರೆ ಏನು ಅಂತ ಹೇಳಿ ನೋಡ್ತಾ ಹೋಗೋಣ. ಸೊ ಫೋನಿಮ್ ಈಸ್ ಎ ಸ್ಮಾಲೆಸ್ಟ್ ಯೂನಿಟ್ ಸೌಂಡು. ಫೋನಿಮ್ ಅಂದರೆ ಸ್ಮಾಲೆಸ್ಟ್ ಯೂನಿಟ್ ಸೌಂಡು. ಲೈಕ್ ಅಲ್ಲಿ ಎಕ್ಸಾಂಪಲ್ಲು ಕ್ಯಾಟು ಮತ್ತು ಬ್ಯಾಟನ್ನು ಕೊಟ್ಟಿದ್ದಾರೆ. ನೀವೇ ನೋಡ್ತಿರ್ಬೋದು, ಕ್ಯಾಟು ಮತ್ತು ಬ್ಯಾಟನ್ನು ಕೊಟ್ಟಿದ್ದಾರೆ. ಕ್ಯಾಟ್ ಸ್ಪೆಲ್ಲಿಂಗ್ ನಿಮ್ಮೆಲ್ಲರಿಗೂ ಗೊತ್ತಿದೆ, CAT ಕ್ಯಾಟು. ಬ್ಯಾಟ್ ಸ್ಪೆಲ್ಲಿಂಗ್ ಎಲ್ಲರಿಗೂ ಗೊತ್ತಿದೆ, BAT ಬ್ಯಾಟ್. ಹಂಗಾದರೆ ಸ್ಮಾಲೆಸ್ಟ್ ಯೂನಿಟ್ ಸೌಂಡು, ಒಂದು ವರ್ಡನ್ನ ನಾವೇನಂತ ಹೇಳ್ತೀವಿ, ಒಂದು ಲೆಟರ್ನ, ವರ್ಡ್ ಅಲ್ಲ, ಲೆಟರ್ನ ನಾವು ಫೋನಿಮ್ ಅಂತ ಹೇಳ್ತೀವಿ. ಒಂದು ಲೆಟರ್ನ ನಾವು ಫೋನಿಮ್ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಇದಕ್ಕೆ ಡಿಫ್ರೆನ್ಸ್ ಏನು? ಹಂಗಾದರೆ ಇದು ಫೋನಿಮು. ಸೊ ಲಾಸ್ಟ್ ವರ್ಡ್ ಸೇಮ್ ಇದ್ದಾವೆ, ಇದು ಫೋನಿಮ್ ಆಗುತ್ತೆ. ಹಂಗಾದರೆ ಈ ವರ್ಡಿಗೂ ಇರ್ತಕ್ಕಂಥ ಡಿಫ್ರೆನ್ಸ್ ಏನು, ಡಿಸ್ಟಿಂಗ್ವಿಷ್ ಏನು? ಸೊ ಅದನ್ನು ನಾವು ಅಧ್ಯಯನ ಮಾಡೋಕ್ಕೆ, ಇಟ್ ಡಿಸ್ಟಿಂಗ್ವಿಷಸ್ ಒನ್ ವರ್ಡ್ ಫ್ರಮ್ ದ another in the given language. It is distinguish one word from the another in the given language. ಸೊ ಇದಕ್ಕೆ ಇರ್ತಕ್ಕಂಥ ಡಿಫ್ರೆನ್ಸನ್ನ ನಾವು ಫೋನಿಮ್ ಅಂತ ಹೇಳಿ ಕರಿತೀವಿ. ಓಕೆ, ಇವತ್ತಿನ ಕ್ಲಾಸಲ್ಲಿ ಇದಿಷ್ಟು ಮಾಡಿದ್ದೀನಿ. ಓಕೆ, ನಿಮಗೆ ಇನ್ನೂ ಏನಾದರೂ ಬೇಕಂದರೆ ನೀವು ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗ್ಬೋದು. ಇನ್ನೂ ಒಂದು ಸ್ವಲ್ಪ ಸ್ಯಾಂಪಲ್ ವೀಡಿಯೋಸ್ನ ಕೂಡ ಮಾಡ್ತೀನಿ. ಸೊ ಇನ್ನು ಬೇರೆದು ಸೈಕಾಲಜಿ, ಕನ್ನಡ, ಇಂಗ್ಲೀಷು, ಸದ್ಯಕ್ಕೆ ಇಂಗ್ಲೀಷ್ ವೀಡಿಯೋಸ್ ಬರ್ತಾ ಹೋಗುತ್ತೆ, ಸೋಷಿಯಲು ಮಾಡ್ತಾ ಹೋಗ್ತೀವಿ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ, ಟೇಕ್ ಕೇರ್, ಗುಡ್ ನೈಟ್ ಆಲ್ ಆಫ್ ಯು.